ಬ್ಯಾಕ್. ದರ್ಶನ್ ಗ್ಯಾಂಗ್ಗೆ ಬೇಲ್ ಸಿಕ್ಕರೂ ಕೂಡ ನಾಲ್ವರ ಸ್ಥಿತಿ ಅತಂತ್ರ ಆಗೋಗ್ಬಿಟ್ಟಿದೆ. ನಂಬಿದವರನ್ನ ನಡು ನೀರಲ್ಲಿ ಕೈಬಿಟ್ರ ಡಿ ಗ್ಯಾಂಗ್ ಲೀಡರ್. ನಟ ದರ್ಶನ್ ಗ್ಯಾಂಗ್ ಪ್ರಮುಖರಿಗೆ ಕೋರ್ಟ್ ಜಾಮೀನನ್ನ ಕೊಟ್ಟಿದೆ. ರಾಜ್ಯದ ಬೇರೆ ಬೇರೆ ಜೈಲ್ಗಳಲ್ಲೂ ಕೂಡ ನಾಲ್ವರ ಸ್ಥಿತಿ ಅತಂತ್ರ ಆಗೋಗ್ಬಿಟ್ಟಿದೆ. ಬದುಕಿತು ಬಡ ಜೀವ ಅನ್ನೋ ರೀತಿಯಲ್ಲಿ A2 ಹಾಗೆ A1 ಆರೋಪಿಯ ಸ್ಥಿತಿ ಈಗ ಇಷ್ಟು ದಿನಗಳ ಕಾಲ ಇತ್ತು. ಮುದ್ದೆ ನಿದ್ದೆ ಇಲ್ಲದೆ ಯಾವಾಗಪ್ಪ ರಿಲೀಸ್ ಆಗ್ತೀವಿ ಅಂತ ಚಡಪಡಿಸ್ತಾ ಇದ್ರು. ಸೊ ಈಗ A1 ಹಾಗೆ A2 ಸೇರಿದಂತೆ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಕೂಡ ರಿಲೀಸ್ ಭಾಗ್ಯ ತೋರ್ತಿದೆ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು 17 ಆರೋಪಿಗಳಲ್ಲಿ 4 ಆರೋಪಿಗಳ ಸ್ಥಿತಿ ಅತಂತ್ರ ಆಗೋಗ್ಬಿಟ್ಟಿದೆ. ಹಾಗಾಗಿ ನಂಬಿದವರನ್ನ ನಡು ನೀರಲ್ಲಿ ಕೈ ಬಿಟ್ರ ಹಾಗಾದ್ರೆ ದರ್ಶನ್, ನಟ ದರ್ಶನ್ ಗ್ಯಾಂಗ್ ನಲ್ಲಿ ಪ್ರಮುಖರಿಗೆ ಕೋರ್ಟ್ ಜಾಮೀನನ್ನ ಕೊಟ್ಟಿದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನೋ ಧಾರವಾಡ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಏನೋ ಬಳ್ಳಾರಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಹೀಗೆ ಪ್ರಮುಖ ಆರೋಪಿಗಳಿಗೆ ಈಗ ಬಿಡುಗಡೆ ಭಾಗ್ಯ ದೊರೆತಿದೆ. ಆದ್ರೆ ಉಳಿದವರಿಗೆ ಯಾಕೆ ಬಿಡುಗಡೆ ಭಾಗ್ಯ ದೊರೀತಾ ಇಲ್ಲ? ಇದು ಬಹಳ ಮುಖ್ಯವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 7 ಜನರಿಗೆ ಜಾಮೀನು ಮಂಜೂರಾದ್ರೂ ಕೂಡ ಇನ್ನು ಯಾರು ಹೊರಗೆ ಬಂದಿಲ್ಲ. ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ 7 ಜನರಿಗೆ ಜಾಮೀನು ಸಿಕ್ಕಿದ್ರೂ ಕೂಡ ಶನಿವಾರ ಭಾನುವಾರ ರಜೆ ಇದ್ದ ಕಾರಣ ಅವರನ್ನ ಇವತ್ತು ರಿಲೀಸ್ ಮಾಡಲಾಗುತ್ತೆ. ನಟ ದರ್ಶನ್ ಮಧ್ಯಂತರ ಜಾಮೀನಿನ ಮೇಲೆ ಈಗಾಗಲೇ ಹೊರಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಜೊತೆಯಲ್ಲೇ ಇದ್ದಂತಹ 5 ಸ್ಥಿತಿ ಅತಂತ್ರ ಆಗೋಗ್ಬಿಟ್ಟಿದೆ. ಹಾಗಾದ್ರೆ ಆ 5 ಯಾವಾಗ ರಿಲೀಸ್ ಆಗ್ತಾರೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೆ 12 ಮಂದಿಗೆ ಕೋರ್ಟು ಷರತ್ತುಬದ್ಧ ಜಾಮೀನನ್ನ ವಿಧಿಸಿತು, ಜಾಮೀನನ್ನ ಮಂಜೂರು ಮಾಡಿತು. 17 ಆರೋಪಿಗಳ ಪೈಕಿ 12 ಮಂದಿಗೆ ಜಾಮೀನು ಈಗಾಗಲೇ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಇನ್ನುಳಿದ 5 ಮಾತ್ರ ಜಾಮೀನು ಸಿಕ್ಕಿಲ್ಲ. 5 ಆರೋಪಿಗಳ ಪೈಕಿ 4 ಮಂದಿ ಇನ್ನೂ ಕೂಡ ಕೋರ್ಟ್ಗೆ ಜಾಮೀನನ್ನ ಅಪ್ಲೈನೇ ಮಾಡಿಲ್ಲ. ಯಾಕೆ ಅವ್ರಿಗೆ ಹೊರಗೆ ಹೋಗಕ್ಕೆ ಇಷ್ಟನೇ ಇಲ್ಲ ಅನ್ಸುತ್ತೆ. ಹಾಗಾಗಿ ಜಾಮೀನು ಕೂಡ ಅಪ್ಲೈ ಮಾಡಿಲ್ಲ. ಈ 4 ರಿಂದ 5 ಆರೋಪಿಗಳ ಮನೆಯವರಿಗೆ ವಕೀಲರಿಗೆ ದುಡ್ಡು ಕೊಡೋದಕ್ಕೂ ಕೂಡ ದುಡ್ಡಿಲ್ಲ. ಅಂದ್ರೆ ವಕೀಲರಿಗೆ ಹಣ ನೀಡೋದಕ್ಕೂ ಕೂಡ ಕೈಲಾಗಲ್ಲ ಅನ್ನುವಂಥ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ಈ ಆರೋಪಿಗಳ ಪೋಷಕರು ನಟ ದರ್ಶನ್ ಸಹಾಯ ಮಾಡ್ತಾರೆ ಅನ್ನುವಂಥ ನಂಬಿಕೆಯಲ್ಲಿ ಇದ್ದಾರೆ. ನಟ ದರ್ಶನ್ ಅವರೇ ಈಗಾಗಲೇ ಬೆಡ್ ಮೇಲೆ ರೆಸ್ಟ್ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಹೋಗಿ ನಮ್ಮ ಮಕ್ಕಳನ್ನ ಬಿಡಿಸ್ಕೊಡಿ ಅಂತಂದ್ರೆ ದರ್ಶನ್ ಅವ್ರು ಏನಂತಾರೆ ಏನೋ ಗೊತ್ತಿಲ್ಲ. ಬಟ್ ಒಂದು ಕಡೆ ಈಗಾಗಲೇ ನಟ ದರ್ಶನ್ ಅವರು ಯಾರ ಸಹವಾಸ ಬೇಡ, ಯಾರ ತಂಟೆಗೂ ಹೋಗದೆ ಇದ್ರೆ ಸಾಕಪ್ಪ, ಹೆಂಗೋ ನಾನೀಗ ಬದುಕಿದ್ದೀನಿ, ಅದೇ ಒಂದು ದೊಡ್ಡ ಖುಷಿ ಅನ್ನೋ ರೀತಿಯಲ್ಲಿ ನಿಟ್ಟುಸಿರನ್ನ ಬಿಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಸಂಕಷ್ಟಗಳನ್ನ ಎದುರಿಸಿದ್ದನ್ನ ಗಮನಿಸಿದ್ವಿ. ಏನೋ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಹೋದ್ರು, ಊಟ ನಿದ್ದೆ ಇಲ್ಲದೆ ಪರದಾಡಿದ್ರು. ಅಷ್ಟೇ ಇಲ್ಲದೆ ಅವರಿಗೆ ಅಷ್ಟೇ ಹೆಲ್ತ್ ಇಶ್ಯೂಸ್ ಕೂಡ ಕಾಡ್ತು. ಸೊ ಹಾಗಾಗಿ ಅವರು ಮೆಡಿಕಲ್ ಬೇಲನ್ನ 6 ವಾರಗಳ ಕಾಲ ಮೆಡಿಕಲ್ ಬೇಲನ್ನ ತಗೊಂಡು ಈಗಾಗಲೇ ಕೆಂಗೇರಿ ಸಮೀಪದ BGS ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಕೂಡ ತಗೊಳ್ತಾ ಇದ್ದಾರೆ. ಸೊ ಕಂಡೀಷನ್ ಹೇಗಿದೆಯೋ ಏನೋ ಗೊತ್ತಾಗ್ತಾ ಇಲ್ಲ. ಬಟ್ ದರ್ಶನ್ ಅವರ ಸ್ಥಿತಿ ಅಂದ್ರೆ ಹೇಗೆ ಅಂತಂದ್ರೆ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಅನ್ನುವಂಥ ಮಾಹಿತಿ ಮಾತ್ರ ಲಭ್ಯ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಏನು 4 ಆರೋಪಿಗಳ ಪೋಷಕರು ನಮಗೆ ನಟ ದರ್ಶನ್ ಅವರು ಸಹಾಯ ಮಾಡ್ತಾರೆ, ನಮಗೆ ವಕೀಲರಿಗೆ ಕೊಡೋದಕ್ಕೆ ದುಡ್ಡಿಲ್ಲ, ಅದಕ್ಕಾದ್ರೂ ಹೆಲ್ಪ್ ಮಾಡ್ತಾರಾ ಅಂತ ವೇಟ್ ಮಾಡ್ತಿದ್ದಾರೆ.
ಎಸ್ ಡಿ ಗ್ಯಾಂಗ್ನ ಸದಸ್ಯರಾದಂತಹ ಧನ್ರಾಜ್, ನಂದೀಶ್, ವಿನಯ್ ಹಾಗೆ ರಾಘವೇಂದ್ರ, ಪವನ್ಗೆ ಜಾಮೀನು ಇಲ್ಲವೇ ಇಲ್ಲ. ನೋಡಿ, ಎಲ್ಲರೂ ಕೂಡ ಬಹಳ ಇಂಪಾರ್ಟೆಂಟ್ ವ್ಯಕ್ತಿಗಳಂತಾನೆ ಹೇಳ್ಬೋದು ನಟ ದರ್ಶನ್ ಅವರಿಗೆ. ರಾಘವೇಂದ್ರ ಬಂದು ಚಿತ್ರದುರ್ಗ ಮೂಲದ ವ್ಯಕ್ತಿ, ಅಷ್ಟೇ ಅಲ್ಲದೆ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷನೋ ಉಪಾಧ್ಯಕ್ಷನೋ ಇದ್ದಾರೆ ರಾಘವೇಂದ್ರ. ಇತ್ತ ಪವನ್ ಹೇಳಿ ಕೇಳಿ ಪವಿತ್ರ ಗೌಡಗೆ ಬಹಳ ಆತ್ಮೀಯ. ಪವನ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ಈ ಪ್ರಕರಣ ಇಷ್ಟು ಮುನ್ನೆಲೆಗೆ ಬಂದಿದೆ ಅಂತಂದ್ರೆ ಪ್ರಮುಖ ರೂವಾರಿ ಪವನ್ನು ಈ ರಾಘವೇಂದ್ರ, ಧನಂಜಯ್, ವಿನಯ್ ಈ ಸೂತ್ರಧಾರಿಗಳಿಗೇನೆ ಇನ್ನೂ ಬೇಲಾಗಿಲ್ಲ. ಬಹಳ ಒಂದು ಕಡೆ ತಳಮಳ ಸ್ಟಾರ್ಟ್ ಆಗಿದೆ. ಒಂದು ಕಡೆ ದರ್ಶನ್ ಅವ್ರಿಗೂ ಕೂಡ ಬೇಸರ ಇರುತ್ತೆ. ಸೊ ನಮ್ಮವರು ಇನ್ನೂ ಒಳಗೆ ಇದ್ದಾರೆ, ಏನು ಮಾಡೋದು, ಹೊರಗಡೆ ಹೋಗಿ ಈಗ ನಾನು ಹೆಲ್ಪ್ ಮಾಡಿದೆ ಅಂದರೆ ಕಷ್ಟ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಬೆಂಕಿ ಕೈ ಹಾಕೋದು ಯಾಕೆ, ಬರೋರು ಬರ್ತಾರೆ, ಇರೋರು ಇರ್ತಾರೆ ಅಂತ ದರ್ಶನ್ ಅವರು ಎಲ್ಲೋ ಒಂದು ಕಡೆ ಸೈಲೆಂಟ್ ಆದಂತೆ ಕಾಣ್ತಾ ಇದೆ. ಒಟ್ಟಾರೆಯಾಗಿ ನೋಡಿ, ಅದಕ್ಕೆ ಹೇಳೋದು ನಮ್ಮದು ನಾವು ನೋಡ್ಕೊಂಡು ಹೋದರೆ ಯಾವುದೂ ಆಗೋದಿಲ್ಲ, ಏನೂ ಆಗೋದಿಲ್ಲ ಅಂತ. ಸೊ ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರೆ ಹಿಂಗೆ ಆಗೋದು. ಈಗ ಎಲ್ಲರೂ ಸೇಫ್ ಆದರೂ ಇನ್ನು ಉಳಿದಂತೆ 5 ಮಾತ್ರ ಅವ್ರಿಗೆ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ವಿನಯ್ ಹೇಳಿ ಕೇಳಿ ಅವರು ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಿರೋರೆ, ಬಟ್ ಯಾಕಿನ್ನೂ ಬೇಲ್ಗೆ ಅಪ್ಲೈ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಮತ್ತೊಂದು ಕಡೆ ರಾಘವೇಂದ್ರ ಈಗಾಗಲೇ ಹೇಳ್ದಾಗೆ ದರ್ಶನ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿದ್ದಾರೆ ಚಿತ್ರದುರ್ಗದಲ್ಲಿ. ಸೊ ಅವ್ರಿಗೂ ಕೂಡ ಹಣದ ಸಮಸ್ಯೆ ಇದೆ ಅನ್ನುವಂಥ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ಸೊ ವಕೀಲರಿಗೆ ಹಣವನ್ನ ಕೊಡೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಮೇರೆಗೆ ಅವರಿಗೆ ಬೇಲ್ ಆಗಿಲ್ಲ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಯತೀಶ್ ತುಟಿಹಳ್ಳಿ. ಡೆಸ್ಕ್ ಲೈವ್ ನಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಯತೀಶ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಒಂದು ಕಡೆ ಕುತೂಹಲ ಕೇಳಿಸಿದಂತಹ ಪ್ರಕರಣ ಈಗಾಗಲೇ ಒಂದು ಅಂತಿಮ ಹಂತಕ್ಕೆ ಬಂದ್ಬಿಟ್ಟಿದೆ. ನಟ ದರ್ಶನ್ ಅವರಿಗೆ ಕೈ ಜೋಡಿಸಿದಂತಹ ಪ್ರಮುಖ ಆರೋಪಿಗಳು 5 ಆರೋಪಿಗಳಿಗೆ ಇನ್ನೂ ಕೂಡ ಬಿಡುಗಡೆ ಭಾಗ್ಯ ಅನ್ನೋದು ಸಿಕ್ಕಿಲ್ಲ. ಅವರು ಈಗ ಜಾಮೀನು ಅಪ್ಲೈ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ ಇದೆ ಅಂತಂದ್ರೆ ಏನಿದು ಅರ್ಥ ಅಂತ? ಹೌದು, ಒಂದು ಕಡೆ ನೀವು ಹೇಳ್ದಾಗೇನೆ ದರ್ಶನ್ ಅವ್ರಿಗೆ ಇವತ್ತು ಒಂಥರ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಈಗಾಗಲೇ ದರ್ಶನ್ ಅವರಿಗೆ ಏನು ರೆಗ್ಯುಲರ್ ಜಾಮೀನು ಸಿಕ್ಕಿ ಹೊರ ಬರ್ತಾ ಇರೋದು. ಇವತ್ತು ಪವಿತ್ರ ಗೌಡ ಕೂಡ A1 ಆರೋಪಿ ಆಗಿರುವಂಥ ಪವಿತ್ರ ಗೌಡ ಕೂಡ ಹೊರಗಡೆ ಬರ್ತಿದ್ದಾರೆ. ಸೊ ಇದು ಒಂದು ರೀತಿಯಾಗಿ ದರ್ಶನ್ ಹೊರಗಡೆ ಬರ್ತಿರೋದು, ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರೋದು ಅವರ ಅಭಿಮಾನಿಗಳಿಗೆ ತುಂಬ ಖುಷಿ ಕೊಟ್ಟಿದೆ. ಅಟ್ ದ ಸೇಮ್ ಟೈಮ್ ಅವರ ಅಭಿಮಾನಿಗಳು ಅಥವಾ ಅವರ ಬಳಗದಲ್ಲಿ ಗುರುತಿಸಿಕೊಂಡಂಥ ಒಂದಷ್ಟು ಜನಕ್ಕೆ ಇನ್ನೂ ಕೂಡ ಜಾಮೀನು ಆಗಿಲ್ಲ. ಇಲ್ಲಿ ನೋಡಿ, A1 A2 ಆರೋಪಿಗೆ ಜಾಮೀನು ಸಿಕ್ಕಿದೆ. ಬಟ್ ಬೇರೆ ಬೇರೆ ಅಂದರೆ A6 A8 A10 ಈ ಥರ ಯಾರೆಲ್ಲ ಇದ್ದಾರೆ, ಇವರೆಲ್ಲ ಬರೋದು ಧನ್ರಾಜ್ ಇರ್ಬೋದು, ಪವನ್, ನಂದೀಶು, ವಿನಯ್, ರಾಘವೇಂದ್ರ ಇವರೆಲ್ಲ ಲೇಟಾಗಿ ಬರೋಂಥ ಆರೋಪಿಗಳು ಸ್ಥಾನದಲ್ಲಿ ಸಿಗ್ತಾರೆ. ಬಟ್ ಇವರಿಗೆ ಕೂಡ ಇನ್ನೂ ಜಾಮೀನು ಸಿಕ್ಕಿಲ್ಲ. ಆದರೆ ಇಲ್ಲಿ ಒಂದು ಎಲ್ಲರನ್ನೂ ಕೂಡ ಆಶ್ಚರ್ಯ ಮಾಡ್ತಿರೋದು ಒಂದು ವಿಚಾರ ಅಂತಂದರೆ, ಇದ್ರಾಗ 4 ಜನ ಇನ್ನೂ ಕೂಡ ಜಾಮೀನು ಅರ್ಜಿನ ಹಾಕಿಲ್ಲ ಅನ್ನೋದು. ಎಂಥ ದುರಾಂತ ಅಂದ್ರೆ ನೋಡಿ, ತಮ್ಮ ಬಾಸ್ಗೋಸ್ಕರ, ನಮ್ಮ ಬಾಸು, ನಮ್ಮ ಸ್ಟಾರ್ ನಟ, ನಮ್ಮ ಹೀರೋ, ಅವ್ರಿಗೋಸ್ಕರ ಪ್ರಾಣ ಕೊಡ್ತೀನಿ, ಎಲ್ಲ ಕೊಡ್ತೀನಿ, ಅದು ಇದು ಅಂತೆಲ್ಲ ಮಾಡಿದಂಥ ಹುಡುಗರಿಗೆ ಇವತ್ತು ದರ್ಶನ್ ಅವರು ಏನೂ ಮಾಡ್ತಿಲ್ಲ. ದರ್ಶನ್ ಇವತ್ತು ಅವರಷ್ಟೇ ನೋಡ್ಕೊಂಡು ಸುಮ್ಮನಾಗಿದ್ದಾರೆ ಅನ್ನೋದೇ ಬೇಸದ ವಿಚಾರ. ಅವರ ಫ್ಯಾಮಿಲಿನ ಮಾತಾಡ್ತಂಥ ಸಂದರ್ಭದಲ್ಲಿರ್ಬೋದು, ಅವರಿರ್ಬೋದು, ನಮ್ಮ ಹತ್ರ ವಕೀಲರಿಗೆ ಕೊಡೋಕ್ಕೆ ದುಡ್ಡಿಲ್ಲ, ಜಾಮೀನಿಗೆ ನಾವು ಏನು ಒಂದಿಷ್ಟು ಸೆಕ್ಯೂರಿಟಿ ಕೊಡಬೇಕು, ಅದಕ್ಕೆ ದುಡ್ಡಿಲ್ಲ, ಅದಕ್ಕೆ ಜನ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಅದನ್ನೆಲ್ಲ ಕೇಳಿದಾಗ ನಿಜಕ್ಕೂ ಕೂಡ ಬೇಸರ ಆಗುತ್ತೆ. ಇದನ್ನು ದರ್ಶನ್ ಅಭಿಮಾನಿಗಳು ಗಮನಿಸಬೇಕಾಗತ್ತೆ. ಏಕೆ ಅಂತಂದರೆ ಯಾವತ್ತೂ ಕೂಡ ದರ್ಶನ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಹೋರಾಟ ಮಾಡಿದ್ರ, ದರ್ಶನ್ ಬಿಡಿಸ್ಕೊಬರ್ಬೇಕು, ದರ್ಶನ್ಗೆ ಆಗಬೇಕು, ಈಗಬೇಕು, ಬರಬೇಕು ಜೈಲಿಂದ ಎಲ್ಲ ಹೋರಾಟ ಮಾಡಿದ್ರ. ಆದರೆ ಅವರಿಗೋಸ್ಕರ ತಮ್ಮ ಬದುಕನ್ನೇ ತೆಗೆದಂಥವ್ರು, ಅವ್ರಿಗೋಸ್ಕರ ತಮ್ಮ ಒಂದಷ್ಟು ಜೀವನವನ್ನೇ ಕೊಟ್ಟಂಥವ್ರು ಇವತ್ತು ಜೈಲಲ್ಲಿ ನರಳುವಂಥ ಸ್ಥಿತಿ ಬಂದಿದೆ. ಪಾಪ ಅವ್ರು ಏನೂ ಮಾಡಿಲ್ಲಂಥ ಹುಡುಗರು ಅವರೆಲ್ಲ. ಯಾಕೆ ಅಂತಂದರೆ ಜೊತೆಗೆ ಸಾಥ್ ಕೊಟ್ಟಿದ್ದು ಅಷ್ಟೇ. ಹೋಗ್ಲಿ ಅವ್ರು ಹೊಡೆದಿದ್ದಾರ ಅದ್ರ ಬಗ್ಗೆ ಸಾಕ್ಷಿಗಳಿಲ್ಲ, ಅವರು ಬೈದಿದ್ದಾರ ಸಾಕ್ಷಿ ಇಲ್ಲ, ಎಲ್ಲ ಇವರೇ ಮಾಡಿದ್ದು ಅನ್ನೋದಷ್ಟೇ ಇರೋದು. ಸೊ ಇವತ್ತು ಅಂತಹ ಹುಡುಗರು ಇವತ್ತು ಜೈಲಲ್ಲಿ ಇನ್ನೂ ಕೂಡ ಕಂಬಿ ಎಣಿಸ್ತಾ ಇದ್ದಾರೆ ಅನ್ನೋದು ಬೇಸರದ ಸಂಗತಿ ಚಂದ್ರಕಲಾ. ಸೊ ಏನಾಗುತ್ತೆ ನೋಡಿ, ಇವತ್ತೆಲ್ಲ ಏನಾಗ್ಬಿಡುತ್ತೆ ಅಂದರೆ ಅವ್ರವ್ರು ನೋಡ್ಕೊಂಡು ಹೋಗ್ತಾರೆ. ಅದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ನೀವು ಏನೇ ಮಾಡಿ ಎಷ್ಟೇ ಮಾಡಿ ಅವ್ರದಷ್ಟೇ ಅವ್ರು ನೋಡ್ಕೊಳ್ತಾರೆ. ಫೈನಲಿ ಏನು ಬೇಕಾಗ್ತಲ್ಲಿ, ಅವ್ರು ಸೇಫ್ ಆದ್ರಾ, ಅವ್ರು ಬಚಾವಾದ್ರಾ,
ಸಾಕು ಅನ್ನೋ ಮಟ್ಟಿಗೆ ಈ ಒಂದು ವಿಚಾರ ಬರ್ತಾ ಇರುತ್ತೆ ಅನಿಸುತ್ತೆ, ನನಗನ್ಸಿದ್ದು. ಐ ಫೀಲ್ ಅಂದರೆ ಪರ್ಸ್ನಲಿ ನಾನು ಹೇಳ್ತಾ ಇರೋದು. ಬಟ್ ವಾಟ್ ಎವರ್ ಇಟ್ ಇಲ್ಲಾದರೂ ಇವತ್ತಾದರೂ ಕೂಡ ಇನ್ನಾದರೂ ಕೂಡ ದರ್ಶನ್ ಅವ್ರ ಈ ಕಡೆ ಗಮನ ಹರಿಸಬೇಕಿದೆ. ತಮಗೋಸ್ಕರ ಇಡೀ ಒಂದು ಬದುಕನ್ನು ಇಟ್ಟಿದ್ದಾರೆ, ಆ ಹುಡುಗರನ್ನ ಬಿಡಿಸೋದಕ್ಕೆ ಅವ್ರು ನಿಂತ್ಕೋಬೇಕಿದೆ, ಅವ್ರ ಫ್ಯಾಮಿಲಿ ಜೊತೆಗೆ ನಿಂತ್ಕೋಬೇಕಿದೆ. ಈಗ ರಿಲೀಫ್ ಆಗಿದ್ದಾರಲ್ಲ, ಈಗ ಅವ್ರಿಗೆ ಜಾಮೀನು ಸಿಕ್ಕಿದೆ, ಓಡಾಡ್ಬೋದಿದೆ. ಸೊ ಎಲ್ಲ ಕಡೆ ಅಂದರೆ ಒಂದಷ್ಟು ಷರತ್ತುಬದ್ಧ ಜಾಮೀನು ಕೊಟ್ಟಾಗಿದೆ. ಅಂದರೆ ನೀವು ಆ ಒಂದು ಹುಡುಗರೆಲ್ಲ ಎಲ್ಲೆಲ್ಲಿದ್ದಾರೆ ಆ ಪ್ಲೇಸಿಗೆ ಹೋಗ್ಬೋದಿದೆ. ಹಾಗಾಗಿ ಅಂಥವರಿಗೆ ನೀವು ಸಾಥ್ ಕೊಡಬೇಕಿದೆ, ಹೋಗಿ ಅನ್ನೋದೇ ನಮ್ಮ ಕಳಕಳಿ. ಏನೇ ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕಿದೆ. ಯಾಕೆಂದರೆ ಇವರೆಲ್ಲ ಒಂದೇ ಕಡೆ ಇಲ್ಲ, ಬೇರೆ ಬೇರೆ ಕಡೆ ಇವರನ್ನು ಶಿಫ್ಟ್ ಮಾಡಿದ್ದಾರೆ. ಯಾವಾಗ ದರ್ಶನ್ ಮತ್ತು ಅವರ ಫೋಟೋ ಒಂದಿಷ್ಟು ನಾಗನ್ ಜೊತೆಗೆ ಫೋಟೋ ಯಾವಾಗ ವೈರಲ್ ಆಯಿತು, ಅಥವಾ ದರ್ಶನ್ ಕಾಫಿ ಕುಡಿಯೋ ಲೋಟಲ್ಲಿ ಇಟ್ಕೊಂಡು ವೈರಲ್ ಅದಾದ ಬಳಿಕ ದರ್ಶನ್ ಗ್ಯಾಂಗ್ನ ಬೇರೆ ಕಡೆ ಶಿಫ್ಟ್ ಮಾಡಿದ ಸಂದರ್ಭದಲ್ಲಿ ಧನರಾಜ್ ಇರ್ಬೋದು, ರಾಘವೇಂದ್ರ ಇರ್ಬೋದು, ವಿನಯ್ ಇರ್ಬೋದು, ಅಥವಾ ಇನ್ನು ಪವನ್ ಇರ್ಬೋದು, ಇವರೆಲ್ಲರೂ ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಬಳ್ಳಾರಿ ಜೈಲಿಗೆ ಒಂದಷ್ಟು ಜನ, ಶಿವಮೊಗ್ಗಕ್ಕೆ, ಹಾಗೇನೆ ಈ ಥರ ಒಂದಷ್ಟು ಜೈಲಿಗೆ ಅವರನ್ನು ಶಿಫ್ಟ್ ಮಾಡಿರುವಂಥದ್ದು. ಹಾಗಾಗಿ ಇವ್ರಿಗೆ ನೀವೆಲ್ಲ ಹೋಗಿ ಅವ್ರು ಏನು ಮಾಡ್ತಾರೆ ಅವ್ರು ನೋಡ್ಕೊಂಡು ಬರ್ತಾರೆ, ಅವರಿಗೆ ಒಂದಷ್ಟು